ದಾವಣಗೆರೆ ದಕ್ಷಿಣ ರಣಕಣ ದಿನದಿಂದ ದಿನಕ್ಕೆ ರಂಗೇರ್ತಾ ಇದೆ. ಮುಸ್ಲಿಮರೇ ತೊಡೆ ತಟ್ಟಿದ್ದಾರೆ ಕಾಂಗ್ರೆಸ್ ನಾಯಕರ ವಿರುದ್ಧ. ಕಾಂಗ್ರೆಸ್ ಟಿಕೆಟ್ ಸಿಗುತ್ತೆ ಅನ್ನುವಂತ ವಿಶ್ವಾಸದಲ್ಲಿದ್ದರು ಮುಸ್ಲಿಂ ಸಮುದಾಯದವರು. ಆದರೆ ಮುಸ್ಲಿಮರನ್ನ ಕಡೆಗಣಿಸಲಾಯಿತು ಅನ್ನುವಂತಹ ಬೇಸರ ಮುಸ್ಲಿಂ ಸಮುದಾಯದವರಿಗೆ. ದಾವಣಗೆರೆ ಅಖಾಡದಲ್ಲಿ ಪ್ರತಿಕಾರಕ್ಕೆ ಸಜ್ಜಾಯಿತ. ಹಾಗಿದ್ರೆ ಅಖಾಡ ಸಮರ್ಥ ಭವಿಷ್ಯ ಪಣಕ್ಕಿರುವ ಕಣದಲ್ಲಿ ಮುಸ್ಲಿಮರು ಸೆಡ್ಡು ಹೊಡಿತಾ ಇದ್ದಾರೆ. 22 ಮುಸ್ಲಿಮರು ನಾಮಪತ್ರ ಸಲ್ಲಿಸಿರೋ ದಾವಣಗೆರೆಯಲ್ಲಿ ಕಾಂಗ್ರೆಸ್ ಬಂಡಾಯ ಅಭ್ಯರ್ಥಿ ಸಾದಿಕ್ ಸೇರಿ 22 ಜನ ನಾಮಿನೇಷನ್ ಮಾಡಿದ್ದಾರೆ. ನಿನ್ನೆ ಒಂದೇ ದಿನ ಬರೋಬ್ಬರಿ 20 ಜನ ನಾಮಿನೇಷನ್ ಫೈಲ್ ಮಾಡಿರೋದು. ನಾಮಪತ್ರ ಸಲ್ಲಿಸಿರುವಂತಹ ವಿಚಾರ ಈಗ ಭಾರಿ ಹಲ್ಚಲ್ಗೆ ಕಾರಣ ಆಗ್ತಾ ಇದೆ. ಎಸ್ಡಿಪಿಐ ಜನಹಿತ ಪಾರ್ಟಿ ಯಂಗ್ ಇಂಡಿಯಾ ಹೆಸರಲ್ಲಿ ನಾಮಿನೇಷನ್ ಫೈಲ್ ಮಾಡಿದ್ದಾರೆ 20 ಜನ ಮುಸ್ಲಿಂ ಅಭ್ಯರ್ಥಿಗಳು. ಸಮರ್ಥ್ಗೆ ಟಿಕೆಟ್ ನೀಡಿದ್ದಕ್ಕೆ ಕೆರಳಿದ್ದಾರೆ ಮುಸ್ಲಿಂ ಸಮುದಾಯದವರು. ಸಮರ್ಥ್ ವಿರುದ್ಧ ಕನಿಷ್ಠ 100 ಮುಸ್ಲಿಮರ ನಾಮಪತ್ರಕ್ಕೆ ಕರೆ ನೀಡಲಾಗಿತ್ತು. ಅಖಾಡದಲ್ಲಿ ಈಗ ಸಮರ್ಥ್ ವಿರುದ್ಧ 22 ಮುಸ್ಲಿಂ ಅಭ್ಯರ್ಥಿಗಳು ಸ್ಪರ್ಧೆಯನ್ನ ಮಾಡಿದ್ದಾರೆ. ಸಾದಿಕ್ ಪೈಲ್ವಾನ್ ಸೇರಿ ಸಾದಿಕ್ ಪೈಲ್ವಾನ್, ಮನ್ಸೂರ್ ಅಲಿ, ಅಫ್ಸರ್ ಈ ಮೂವರು ಅಧಿಕೃತವಾಗಿ ಅಖಾಡದಲ್ಲಿದ್ದರು. ಇವರ ಜೊತೆಗೆ ಇನ್ನೂ 19 ಜನ ಈಗ ಮತ್ತೆ ಅಖಾಡದಲ್ಲಿರುವುದು. ಟೋಟಲ್ 22 ಮುಸ್ಲಿಂ ಅಭ್ಯರ್ಥಿಗಳು ಸಮರ್ಥ್ ವಿರುದ್ಧ. ಇನ್ನಷ್ಟು ಅಪ್ಡೇಟ್ಸ್ ಅನ್ನ ಕೊಡ್ತಾರೆ ಪ್ರತಿನಿಧಿ ವಿಠಲ್. ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ವಿಠಲ್, ಬಹುಶಃ ಈಸಿ ಆಗುತ್ತೆ ಅನ್ನಂತ ಅನ್ಕೊಂಡವರಿಗೆ ಈಗ ಬಹುಶಃ ನಿನ್ನೆಯ ಬೆಳವಣಿಗೆ ಒಂದು ರೀತಿಯ ತೊಂದರೆ ಆಗಿರಬಹುದು. ಎಲ್ಲರನ್ನ ಹೆಂಗ್ ವಿಶ್ವಾಸಕ್ಕೆ ತಗೋತಾರೆ ಅನ್ನುವಂಥದ್ದು ದೊಡ್ಡ ಪ್ರಶ್ನೆ ಆಗಿದೆ ಈಗ ಮಲ್ಲಿಕಾರ್ಜುನ್ ಅವರಿಗೆ. ಯಾಕಂದ್ರೆ 22 ಮುಸ್ಲಿಂ ಅಭ್ಯರ್ಥಿಗಳು ಅಖಾಡದಲ್ಲಿದ್ದಾರೆ. ಹೆಚ್ಚು ಮುಸ್ಲಿಂ ಮತಗಳಿರುವಂತಹ ಕ್ಷೇತ್ರದಲ್ಲಿ ಮುಸ್ಲಿಂ ಅಭ್ಯರ್ಥಿಗಳೇ ಹೆಚ್ಚಾಗಿರೋದ್ರಿಂದ ಸಮರ್ಥ್ ಆಟ ಏನು ನಡೆಯಲ್ವಾ ಅನ್ನುವಂತಹ ಪ್ರಶ್ನೆ ಕಾಡ್ತಾ ಇದೆ. ಏನಾಗ್ಬೋದು? ಖಂಡಿತ ದಾವಣಗೆರೆ ದಕ್ಷಿಣ ಉಪಚುನಾವಣೆಗೆ ಸಂಬಂಧಪಟ್ಟಂತೆ ನಿನ್ನೇನು ನಾಮಪತ್ರ ಸಲ್ಲಿಕೆ ಕೊನೆ ದಿನ ಇತ್ತು. ಒಟ್ಟು 39 ಜನ ನಾಮಪತ್ರ ಸಲ್ಲಿಕೆನ ಮಾಡಿದರೆ ಒಟ್ಟು 45 ನಾಮಪತ್ರಗಳು ಸಲ್ಲಿಕೆ ಆಗಿರುವಂತದ್ದು. 39 ಜನಗಳ ಪೈಕಿ ಈಗಾಗಲೇ 22 ಜನ ಅದರಲ್ಲೇ ಅಲ್ಪಸಂಖ್ಯಾತ ನಾಯಕರು ಏನೋ ಒಂದು ನಾಮಪತ್ರ ಸಲ್ಲಿಸುವಂತ ಕೆಲಸವನ್ನ ಮಾಡಿದ್ದಾರೆ. ಯಾಕಂದ್ರೆ ಈಗ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರ ಇದಕ್ಕೂ ಒಂದು ಅಲ್ಪಸಂಖ್ಯಾತರ ಅತಿ ಹೆಚ್ಚು ಮತ ಇರುವಂತಹ ಕ್ಷೇತ್ರ. ಅಲ್ಪಸಂಖ್ಯಾತರಲ್ಲಿ ನಿರ್ಣಾಯಕ ಆಗ್ತಾರ ಜೊತೆಗೆ 5 ಮತಗಳು ಸಹ ಒಂದು ನಿರ್ಣಾಯಕ ಪಾತ್ರವನ್ನ ವಹಿಸುತ್ತೆ. ಹೀಗಾಗಿ ಅಲ್ಲಿ ಅಲ್ಪಸಂಖ್ಯಾತರಿಗೆ ಸಾಕಷ್ಟು ಆ ಕ್ಷೇತ್ರದ ಮೇಲೆ ಕಣ್ಣಿತ್ತು. ಆ ಶಿವಶಂಕರಪ್ಪನವರು ಇರೋವರೆಗೂ ಸಹ ನಾವು ಆ ಕ್ಷೇತ್ರವನ್ನ ಬಿಟ್ಕೊಟ್ಟಿದ್ದೀವಿ, ಈಗ ನಮಗೆ ಅವಕಾಶ ಕೊಡುತ್ತೇವೆ ಸಾಕಷ್ಟು ಪಕ್ಷದಲ್ಲಿ ಹೋರಾಟವನ್ನ ಮಾಡಿದ್ರು. ಆದ್ರೆ ಹೋರಾಟಕ್ಕೆ ಯಾವುದೇ ಪ್ರತಿಫಲ ಸಿಕ್ಕಿರಲಿಲ್ಲ. ಕೊನೆಗೆ ಕಾಂಗ್ರೆಸ್ ಪಕ್ಷ ಏನು ಸಮಸ್ಯೆ ಅವರಿಗೆ ಒಂದು ಮನೆ ಹಾಕುವಂತ ಕೆಲಸವನ್ನ ಮಾಡಿತು. ಆ ನಿಟ್ಟಿನಲ್ಲೇ ಅಲ್ಪಸಂಖ್ಯಾತರು ಕನಿಷ್ಠ ಏನು ಆಕ್ರೋಶಗೊಂಡು 100ರಷ್ಟು ಆದ್ರೂ ನೀವು ನಾಮಪತ್ರ ಸಲ್ಲಿಕೆ ಮಾಡಿ ಅನ್ನುವಂತ ಒಂದು ಆ ಗೌಪ್ಯ ಸಭೆಯ ಮೂಲಕ ಚರ್ಚೆಗಳಾಗಿತ್ತು. ಒಂದು ಸಂದೇಶ ರವಾನೆ ಆಗುವಂತ ಕೆಲಸವೂ ಸಹ ಆಗಿತ್ತು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಪ್ರತಿಭಟನೆಗಳು ಸಹ ನಡೆದಿತ್ತು, ಸಾಕಷ್ಟು ಸಭೆಗಳನ್ನು ಸಹ ಮಾಡಿದ್ರು. ಆದ್ರೆ ಯಾವುದು ಈಡೇರದ ಸಂದರ್ಭದಲ್ಲಿ ಅವರು 100 ನಾಮಪತ್ರಗಳನ್ನ ಸಲ್ಲಿಕೆ ಮಾಡುವಂತ ಒಂದು ಏನು ಚರ್ಚೆಯನ್ನ ಹುಟ್ಟುಹಾಕಿದ್ರು. ಆದ್ರೆ ನಿನ್ನೆವರೆಗೂ ಅಂದ್ರೆ ನಿನ್ನೆ ಒಂದೇ ದಿನ 20 ಜನ ಅಲ್ಪಸಂಖ್ಯಾತರು ಒಂದು ನಾಮಪತ್ರ ಸಲ್ಲಿಕೆ ಮಾಡಿದ್ರೆ ಒಟ್ಟಾರೆಯಾಗಿ ಇಲ್ಲಿವರೆಗೂ ಸಹ 22 ಜನ ಅಲ್ಪಸಂಖ್ಯಾತರ ನಾಮಪತ್ರ ಸಲ್ಲಿಸಿದಂತಾಗಿದೆ. ಒಟ್ಟು ಅಲ್ಪಸಂಖ್ಯಾತ ನಾಮಪತ್ರಗಳು 24. ಅದರಲ್ಲಿ ಕಾಂಗ್ರೆಸ್ನ ಬಂಡಾಯ ಅಭ್ಯರ್ಥಿ ಆಗಿರುವಂತಹ ಸಾದಿಕ್ ಪೈಲ್ವಾನ್ ಅವರು 3 ನಾಮಪತ್ರಗಳನ್ನು ಸಲ್ಲಿಸಿದರೆ ಉಳಿದಂತೆ ಎಲ್ಲರೂ ಒಂದೊಂದು ನಾಮಪತ್ರಗಳನ್ನು ಸಲ್ಲಿಸಿದ್ದಾರೆ. ಪ್ರಮುಖವಾಗಿ ಅಂದ್ರೆ ಎಲ್ಲೋ ಒಂದು ಕಡೆಗೆ ಕಾಂಗ್ರೆಸ್ಗೆ ಒಂದು 2-3 ಜನ ಕಂಟಕ ಆಗಬಹುದು, ಅವರು ಬಂಡಾಯದ ಬಿಸಿ ತಟ್ಟಬಹುದು ಅನ್ನುವಂತಹ ಒಂದು ಲೆಕ್ಕಾಚಾರ ಇಲ್ಲಿವರೆಗೂ ಇತ್ತು. ಆದ್ರೆ ಯಾವಾಗ 22 ಜನ ಅಲ್ಪಸಂಖ್ಯಾತರು ಕಣದಲ್ಲಿ ಇಳಿದಾರೆ ಆಗ ತಕ್ಷಣ ಏನು ಕಾಂಗ್ರೆಸ್ಗೆ ಒಂದು ಇದು ಸಾಕಷ್ಟು ಒಂದು ಸಂಕಷ್ಟ ತಂದೊಡ್ಡುವಂತ ಸಾಧ್ಯತೆ ಇರುತ್ತದೆ. ಯಾಕಂದ್ರೆ 22 ಜನ ಅಂದ್ರೆ ಸಾಮಾನ್ಯ ಅಲ್ಲ ಶ್ರೀಪಾದ್, ಇದು ಕೇವಲ 3 ಜನ 4 ಜನ. ದಾವಣಗೆರೆ ದಕ್ಷಿಣ ರಣಕಣ ದಿನದಿಂದ ದಿನಕ್ಕೆ ರಂಗೇರ್ತಾ ಇದೆ. ಮುಸ್ಲಿಮರೇ ತೊಡೆ ತಟ್ಟಿದ್ದಾರೆ ಕಾಂಗ್ರೆಸ್ ನಾಯಕರ ವಿರುದ್ಧ. ಕಾಂಗ್ರೆಸ್ ಟಿಕೆಟ್ ಸಿಗುತ್ತೆ ಅನ್ನುವಂತ ವಿಶ್ವಾಸದಲ್ಲಿದ್ದರು ಮುಸ್ಲಿಂ ಸಮುದಾಯದವರು. ಆದರೆ ಮುಸ್ಲಿಮರನ್ನ ಕಡೆಗಣಿಸಲಾಯಿತು ಅನ್ನುವಂತಹ ಬೇಸರ ಮುಸ್ಲಿಂ ಸಮುದಾಯದವರಿಗೆ. ದಾವಣಗೆರೆ ಅಖಾಡದಲ್ಲಿ ಪ್ರತಿಕಾರಕ್ಕೆ ಸಜ್ಜಾಯಿತ. ಹಾಗಿದ್ರೆ ಅಖಾಡ ಸಮರ್ಥ ಭವಿಷ್ಯ ಪಣಕ್ಕಿರುವ ಕಣದಲ್ಲಿ ಮುಸ್ಲಿಮರು ಸೆಡ್ಡು ಹೊಡಿತಾ ಇದ್ದಾರೆ. 22 ಮುಸ್ಲಿಮರು ನಾಮಪತ್ರ ಸಲ್ಲಿಸಿರೋ ದಾವಣಗೆರೆಯಲ್ಲಿ ಕಾಂಗ್ರೆಸ್ ಬಂಡಾಯ ಅಭ್ಯರ್ಥಿ ಸಾದಿಕ್ ಸೇರಿ 22 ಜನ ನಾಮಿನೇಷನ್ ಮಾಡಿದ್ದಾರೆ. ನಿನ್ನೆ ಒಂದೇ ದಿನ ಬರೋಬ್ಬರಿ 20 ಜನ ನಾಮಿನೇಷನ್ ಫೈಲ್ ಮಾಡಿರೋದು. ನಾಮಪತ್ರ ಸಲ್ಲಿಸಿರುವಂತಹ ವಿಚಾರ ಈಗ ಭಾರಿ ಹಲ್ಚಲ್ಗೆ ಕಾರಣ ಆಗ್ತಾ ಇದೆ. ಎಸ್ಡಿಪಿಐ
ಜನಹಿತ ಪಾರ್ಟಿ ಯಂಗ್ ಇಂಡಿಯಾ ಹೆಸರಲ್ಲಿ ನಾಮಿನೇಷನ್ ಫೈಲ್ ಮಾಡಿದ್ದಾರೆ 20 ಜನ ಮುಸ್ಲಿಂ ಅಭ್ಯರ್ಥಿಗಳು. ಸಮರ್ಥ್ಗೆ ಟಿಕೆಟ್ ನೀಡಿದ್ದಕ್ಕೆ ಕೆರಳಿದ್ದಾರೆ ಮುಸ್ಲಿಂ ಸಮುದಾಯದವರು. ಸಮರ್ಥ್ ವಿರುದ್ಧ ಕನಿಷ್ಠ 100 ಮುಸ್ಲಿಮರ ನಾಮಪತ್ರಕ್ಕೆ ಕರೆ ನೀಡಲಾಗಿತ್ತು. ಅಖಾಡದಲ್ಲಿ ಈಗ ಸಮರ್ಥ್ ವಿರುದ್ಧ 22 ಮುಸ್ಲಿಂ ಅಭ್ಯರ್ಥಿಗಳು ಸ್ಪರ್ಧೆಯನ್ನ ಮಾಡಿದ್ದಾರೆ. ಸಾದಿಕ್ ಪೈಲ್ವಾನ್ ಸೇರಿ ಸಾದಿಕ್ ಪೈಲ್ವಾನ್, ಮನ್ಸೂರ್ ಅಲಿ, ಅಫ್ಸರ್ ಈ ಮೂವರು ಅಧಿಕೃತವಾಗಿ ಅಖಾಡದಲ್ಲಿದ್ದರು. ಇವರ ಜೊತೆಗೆ ಇನ್ನೂ 19 ಜನ ಈಗ ಮತ್ತೆ ಅಖಾಡದಲ್ಲಿರುವುದು. ಟೋಟಲ್ 22 ಮುಸ್ಲಿಂ ಅಭ್ಯರ್ಥಿಗಳು ಸಮರ್ಥ್ ವಿರುದ್ಧ. ಇನ್ನಷ್ಟು ಅಪ್ಡೇಟ್ಸ್ ಅನ್ನ ಕೊಡ್ತಾರೆ ಪ್ರತಿನಿಧಿ ವಿಠಲ್, ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ವಿಠಲ್, ಬಹುಶಃ ಈಸಿ ಆಗುತ್ತೆ ಅನ್ನಂತ ಅನ್ಕೊಂಡವ್ರಿಗೆ ಈಗ ಬಹುಶಃ ನಿನ್ನೆಯ ಬೆಳವಣಿಗೆ ಒಂದು ರೀತಿಯ ತೊಂದರೆ ಆಗಿರಬಹುದು. ಎಲ್ಲರನ್ನ ಹೆಂಗ್ ವಿಶ್ವಾಸಕ್ಕೆ ತಗೋತಾರೆ ಅನ್ನುವಂಥದ್ದು ದೊಡ್ಡ ಪ್ರಶ್ನೆ ಆಗಿದೆ ಈಗ ಮಲ್ಲಿಕಾರ್ಜುನ್ ಅವರಿಗೆ. ಯಾಕಂದ್ರೆ 22 ಮುಸ್ಲಿಂ ಅಭ್ಯರ್ಥಿಗಳು ಅಖಾಡದಲ್ಲಿದ್ದಾರೆ. ಹೆಚ್ಚು ಮುಸ್ಲಿಂ ಮತಗಳಿರುವಂತಹ ಕ್ಷೇತ್ರದಲ್ಲಿ ಮುಸ್ಲಿಂ ಅಭ್ಯರ್ಥಿಗಳೇ ಹೆಚ್ಚಾಗಿರೋದ್ರಿಂದ ಸಮರ್ಥ್ ಆಟ ಏನು ನಡೆಯಲ್ವಾ ಅನ್ನುವಂತಹ ಪ್ರಶ್ನೆ ಕಾಡ್ತಾ ಇದೆ. ಏನಾಗ್ಬೋದು? ಶ್ರೀಪಾದ್, ಖಂಡಿತ ದಾವಣಗೆರೆ ದಕ್ಷಿಣ ಉಪಚುನಾವಣೆಗೆ ಸಂಬಂಧಪಟ್ಟಂತೆ ನಿನ್ನೇನು ನಾಮಪತ್ರ ಸಲ್ಲಿಕೆ ಕೊನೆ ದಿನ ಇತ್ತು. ಒಟ್ಟು 39 ಜನ ನಾಮಪತ್ರ ಸಲ್ಲಿಕೆನ ಮಾಡಿದರೆ ಒಟ್ಟು 45 ನಾಮಪತ್ರಗಳು ಸಲ್ಲಿಕೆ ಆಗಿರುವಂತದ್ದು. 39 ಜನಗಳ ಪೈಕಿ ಈಗಾಗಲೇ 22 ಜನ ಅದರಲ್ಲೇ ಅಲ್ಪಸಂಖ್ಯಾತ ನಾಯಕರು ಏನು ಒಂದು ನಾಮಪತ್ರ ಸಲ್ಲಿಸುವಂತ ಕೆಲಸವನ್ನ ಮಾಡಿದ್ದಾರೆ. ಯಾಕಂದ್ರೆ ಈಗ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರ ಇದಕ್ಕೂ ಒಂದು ಅಲ್ಪಸಂಖ್ಯಾತರ ಅತಿ ಹೆಚ್ಚು ಮತ ಇರುವಂತಹ ಕ್ಷೇತ್ರ. ಅಲ್ಪಸಂಖ್ಯಾತರಲ್ಲಿ ನಿರ್ಣಾಯಕ ಆಗ್ತಿರೋ ಜೊತೆಗೆ 5 ಮತಗಳು ಸಹ ಒಂದು ನಿರ್ಣಾಯಕ ಪಾತ್ರವನ್ನ ವಹಿಸುತ್ತೆ. ಹೀಗಾಗಿ ಅಲ್ಲಿ ಅಲ್ಪಸಂಖ್ಯಾತರಿಗೆ ಸಾಕಷ್ಟು ಆ ಕ್ಷೇತ್ರದ ಮೇಲೆ ಕಣ್ಣಿತ್ತು. ಆ ಶಾಮೂರ್ ಶಿವಶಂಕರಪ್ಪನವರು ಇರೋವರೆಗೂ ಸಹ ನಾವು ಆ ಕ್ಷೇತ್ರವನ್ನ ಬಿಟ್ಕೊಟ್ಟಿದ್ವಿ. ಈಗ ನಮಗೆ ಅವಕಾಶ ಕೊಡುತ್ತೆ ಸಾಕಷ್ಟು ಪಕ್ಷದಲ್ಲಿ ಹೋರಾಟವನ್ನ ಮಾಡಿದ್ರು. ಆದ್ರೆ ಹೋರಾಟಕ್ಕೆ ಯಾವುದೇ ಪ್ರತಿಫಲ ಸಿಕ್ಕಿರಲಿಲ್ಲ. ಕೊನೆಗೆ ಕಾಂಗ್ರೆಸ್ ಪಕ್ಷ ಏನು ಸಮರ್ ಶಾಮನೂರಿಗೆ ಒಂದು ಮನೆ ಹಾಕುವಂತ ಕೆಲಸವನ್ನ ಮಾಡಿತು. ಆ ನಿಟ್ಟಿನಲ್ಲಿ ಅಲ್ಪಸಂಖ್ಯಾತರು ಕನಿಷ್ಠ ಏನು ಆಕ್ರೋಶಗೊಂಡು 100ರಷ್ಟು ಆದ್ರೂ ನೀವು ನಾಮಪತ್ರ ಸಲ್ಲಿಕೆ ಮಾಡಿ ಅನ್ನುವಂತ ಒಂದು ಆ ಗೌಪ್ಯ ಸಭೆಯ ಮೂಲಕ ಚರ್ಚೆಗಳಾಗಿತ್ತು. ಒಂದು ಸಂದೇಶ ರವಾನೆ ಆಗುವಂತ ಕೆಲಸವೂ ಸಹ ಆಗಿತ್ತು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಪ್ರತಿಭಟನೆಗಳು ಸಹ ನಡೆದಿತ್ತು, ಸಾಕಷ್ಟು ಸಭೆಗಳು ಸಹ ಮಾಡಿದ್ರು. ಆದ್ರೆ ಯಾವುದು ಈಡೇರದ ಸಂದರ್ಭದಲ್ಲಿ ಅವರು 100 ನಾಮಪತ್ರಗಳ ಸಲ್ಲಿಕೆ ಮಾಡುವಂತ ಒಂದು ಏನು ಚರ್ಚೆಯನ್ನ ಹುಟ್ಟುಹಾಕಿದ್ರು. ಆದ್ರೆ ನಿನ್ನೆವರೆಗೂ ಅಂದ್ರೆ ನಿನ್ನೆ ಒಂದೇ ದಿನ 20 ಜನ ಅಲ್ಪಸಂಖ್ಯಾತರು ಒಂದು ನಾಮಪತ್ರ ಸಲ್ಲಿಕೆ ಮಾಡಿದ್ರೆ ಒಟ್ಟಾರೆಯಾಗಿ ಇಲ್ಲಿವರೆಗೂ ಸಹ 22 ಜನ ಅಲ್ಪಸಂಖ್ಯಾತರ ನಾಮಪತ್ರ ಸಲ್ಲಿಸಿದಂತಾಗಿದೆ. ಒಟ್ಟು ಅಲ್ಪಸಂಖ್ಯಾತರ ನಾಮಪತ್ರಗಳು 24. ಅದರಲ್ಲಿ ಕಾಂಗ್ರೆಸ್ನ ಬಂಡಾಯ ಅಭ್ಯರ್ಥಿ ಆಗಿರುವಂತಹ ಸಾದಿಕ್ ಪೈಲ್ವಾನ್ ಅವರು 3 ನಾಮಪತ್ರಗಳನ್ನು ಸಲ್ಲಿಸಿದರೆ ಉಳಿದಂತೆ ಎಲ್ಲರೂ ಒಂದೊಂದು ನಾಮಪತ್ರಗಳನ್ನು ಸಲ್ಲಿಸಿದ್ದಾರೆ. ಪ್ರಮುಖವಾಗಿ ಅಂದ್ರೆ ಎಲ್ಲೋ ಒಂದು ಕಡೆಗೆ ಕಾಂಗ್ರೆಸ್ಗೆ ಒಂದು 2-3 ಜನ ಕಂಟಕ ಆಗಬಹುದು, ಅವರು ಬಂಡಾಯದ ಬಿಸಿ ತಟ್ಟಬಹುದು ಅನ್ನುವಂತಹ ಒಂದು ಲೆಕ್ಕಾಚಾರ ಇಲ್ಲಿವರೆಗೂ ಇತ್ತು. ಆದ್ರೆ ಯಾವಾಗ 22 ಜನ ಅಲ್ಪಸಂಖ್ಯಾತರು ಕಣದಲ್ಲಿ ಇಳಿದಾರೆ ಆಗ ತಕ್ಷಣ ಏನು ಕಾಂಗ್ರೆಸ್ಗೆ ಒಂದು ಇದು ಸಾಕಷ್ಟು ಒಂದು ಸಂಕಷ್ಟ ತಂದೊಡ್ಡುವಂತ ಸಾಧ್ಯತೆ ಇರುತ್ತದೆ. ಯಾಕಂದ್ರೆ 22 ಜನ ಅಂದ್ರೆ ಸಾಮಾನ್ಯ ಅಲ್ಲ ಶ್ರೀಪಾದ್. ಇದು ಕೇವಲ 3 ಜನ 4 ಜನ